ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸುಜಾತ ಗೌಡ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋದಕ್ಕೆ ಹೋಗಬೇಡಿ. ನಾನು ವ್ಲಾಗ್ಸ್ನ ಹಾಕಿ ತುಂಬ ದಿನವೇ ಆಗಿತ್ತು, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದದ ಕಾರಣ ಯಾವುದೇ ಥರ ಕುಕ್ಕಿಂಗ್ ವ್ಲಾಗ್ಸ್ ಆಗಲಿ ಅಥವಾ ಬೇರೆ ವೀಡಿಯೋಸ್ಗಳಾಗಲಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಬನ್ನಿ ಇವತ್ತು ನಮ್ಮ ಹಳ್ಳಿ ಸೈಡ್ ಮಾಡುವಂಥ ಸೂಪರಾಗಿ ಬಸ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಬಸ್ಸಾರು ರೆಸಿಪಿ ತೋರಿಸಿದ್ದೀನಿ, ಬಟ್ ಅದು ಹಳ್ಳಿ ಸೈಡೇ, ಬಟ್ ಅದು ರುಬ್ಬಿ ಮಾಡುವಂಥ ಬಸ್ಸಾರು. ಇದು ಹಾಗೆ ರುಬ್ಬದೇನೆ ಮಾಡುವಂಥ ಬಸ್ಸಾಂಬಾರು ರೆಸಿಪಿ. ಈ ಬಸ್ಸಾಂಬಾರು ಮಾಡೋದಕ್ಕೆ ನಾನು ಮೊದಲಿಗೆ ಇಲ್ಲಿ ಎಲೆಕೋಸನ್ನ ಬಳಸ್ತಾಯಿದ್ದೀನಿ, ಹಾಗೆ ಇದ್ರ ಜೊತೆಗೆ ತೊಗರಿಬೇಳೆನ ಬಳಸಿ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಎಲೆಕೋಸು ಬದಲಾಗಿ ಕಾಳು ಸೊಪ್ಪು ಎರಡೂ ಮಿಕ್ಸ್ ಮಾಡಿ ಮಾಡ್ಬೋದು, ಅಥವಾ ಸೊಪ್ಪನ್ನು ಬಳಸಿ ಸಹ ಮಾಡ್ಬೋದು, ಅಥವಾ ತರಕಾರಿಲೂ ಸಹ ನೀವು ಮಾಡ್ಬೋದು. ಈಗ ನಾನಿಲ್ಲಿ ಎಲೆಕೋಸನ್ನ ಅರ್ಧ ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ, ಯಾಕಂದರೆ ಅರ್ಧೇ ಸಾಕಾಗುತ್ತೆ. ಯಾಕಂದರೆ ನಾನಿದು ಮಧ್ಯಾಹ್ನ ಅಡುಗೆಗೆ ಅಂತ ಮಾಡ್ತಾಯಿರೋ ರೆಸಿಪಿ. ಮಧ್ಯಾಹ್ನ ಮತ್ತು ನೈಟು ಎರಡು ಟೈಮ್ಗೂ ಆಗುತ್ತೆ ನನಗೆ ಈ ರೆಸಿಪಿ. ಒಂದು ಟೈಮಿಗೆ ಸಾಂಬಾರು ಮಾಡಿದ್ರೆ 2 ಟೈಮ್ಗೂ ಆಗುತ್ತೆ. ಸೊ ಅರ್ಧದಷ್ಟು ಮಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೋಡಿ, ಈ ಥರ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ ಇದ್ದರೆ ಸಾಕು, ಪೂರ್ತಿ ಸಣ್ಣಗೆ ಹೆಚ್ಕೊಬೇಕು ಅಂತ ಏನಿಲ್ಲ. ಈ ಥರ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಕ್ಸ್ಟು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಈ ಕುಕ್ಕರ್ಗೆ ಟೀ ಗ್ಲಾಸ್, ಅಂದರೆ ನಾವು ಟೀ ಕುಡಿತೀವಲ್ವ, ಆ ಗ್ಲಾಸಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕಟ್ ಮಾಡಿರೋವಂಥ ಎಲೆಕೋಸನ್ನು ಸಹ ಹಾಕ್ಕೊಂಡು ಒಂದು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು, ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು, ನೆಕ್ಸ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2 ವಿಷಿಲ್ ಬರ್ಸ್ಕೊತಾ ಇದ್ದೀನಿ. ಆ 2 ವಿಷಿಲ್ ಬರೋ ಅಷ್ಟರಲ್ಲಿ ಇದು ಸಾಂಬಾರಿಗೆ ಏನೇನೆಲ್ಲ ಬೇಕೋ ಐಟಮ್ಸು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ವಿಷಿಲ್ ಬಂದಾಗಿದೆ. ಈಗ ಇಲ್ಲಿ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀವಿ. 2 ವಿಷಿಲ್ ಸಾಕು, ಪರ್ಫೆಕ್ಟಾಗಿ ಸೂಪರಾಗಿ ತೊಗರಿಬೇಳೆನೂ ಬೆಂದಿರುತ್ತೆ, ಹಾಗೆ ಎಲೆಕೋಸು ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನ ಕಾಳು ಬಸಿಯೋದ್ರಲ್ಲಿ ಬಸ್ಕೊಂಬಿಡೋಣ. ಕಾಳು ಸಪ್ರೇಟು, ನೀರು ಸಪ್ರೇಟ್ ಮಾಡ್ಕೊಂಬಿಡೋಣ. ಸಪ್ರೇಟ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ಹೀಗೆ ಇಟ್ಕಿದ್ರೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಇಷ್ಟು ಚೆನ್ನಾಗಿ ಬೇಳೆನ ಬೇಯಿಸ್ಕೊಬೇಕು. ಹಾಗೆ ಎಲೆಕೋಸು ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಕೂಡ ಅದು ನೀಟಾಗಿ ಬೆಂದೋಗಿದೆ. ಯಾವುದೇ ಥರ ಬೆಂದಿಲ್ಲ ಅನ್ನೋದು ಪ್ರಾಬ್ಲಮ್ ಇಲ್ಲ. 2 ವಿಷಿಲ್ಗೆ ಪರ್ಫೆಕ್ಟಾಗಿ ಬೆಂದೋಗ್ಬಿಡುತ್ತೆ. ಕಾಳು ಅಷ್ಟೇ, ಅಥವಾ ಎಲೆಕೋಸು ಕೂಡ ಅಷ್ಟೇ. ಈಗ ನೆಕ್ಸ್ಟು ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ನಂತರ ಒಣಮೆಣ್ಸಿನ್ಕಾಯಿ ಹಾಗೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಿ, ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಜಜ್ಜಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು 20 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದು ಫ್ರೈ ಆದ ನಂತರ ಇಲ್ಲಿ ಒಂದು ದಪ್ಪ ಸೈಜ್ದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಟೊಮೆಟೊನ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಆಲ್ರೆಡಿ ಬೇಳೆ ಮತ್ತು ಎಲೆಕೋಸನ್ನ ಬೇಯಿಸೋದಕ್ಕೂ ಕೂಡ ಉಪ್ಪು ಹಾಕಿದ್ದೀನಿ. ಸೊ ಇವಾಗ ಟೊಮೆಟೊ ಈರುಳ್ಳಿ ಒಗ್ಗರಣೆ ಮಿಶ್ರಣ ಏನಿದೆ ಅದಕ್ಕೆ ಆಗೋಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ, ಯಾಕಂದರೆ ಜಾಸ್ತಿ ಹಾಕಿದ್ರೆ ಉಪ್ಪಾಗ್ಬಿಡುತ್ತೆ. ಸೊ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು, ಅದಾದ ನಂತರ ಇಲ್ಲಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಟೊಮೆಟೊ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟುಬಿಡಿ, ಸ್ಮ್ಯಾಶ್ ಆಗೋ ತನಕ. ಈಗ ಅದಾದ ನಂತರ ನೆಕ್ಸ್ಟು ಒಂದು ಬೌಲ್ಗೆ ನಾನಿಲ್ಲಿ ಹುಣಸೆಹಣ್ಣು ರಸನ ಕಿವುಚ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ, ಈಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಅದೇ ಥರ ಚೆನ್ನಾಗಿ ಬೇಯ್ತಾ ಇರಲಿ. ಅದು ಬೇಯ್ತಾ ನೆಕ್ಸ್ಟು ಇಲ್ಲಿ ಹುಣಸೆಹಣ್ಣು ಹುಳಿ ಕಿವುಚಿಟ್ಕೊಂಡಿದ್ನಲ್ವ ಬಟ್ಲು, ಆ ಬಟ್ಲಿಗೆ ನಾನಿಲ್ಲಿ ಬೇಳೆ ಸಾಂಬಾರಿಗೆ ಹಾಕ್ತೀವಲ್ವ ಆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಳ್ಳಿ. ಇದು ಬೇಳೆ ಸಾಂಬಾರಿನ ಪುಡಿ. ಅದಾದ ನಂತರ ನೆಕ್ಸ್ಟು ಇಲ್ಲಿ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಸಾಂಬಾರು ಗಟ್ಟಿ ಬರಲಿ ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತೀವಿ. ಅದಾದ ನಂತರ ಇಲ್ಲಿ ಟೊಮೆಟೊ ಮಿಶ್ರಣ ಏನಿತ್ತು, ಒಗ್ಗರಣೆ ಮಿಶ್ರಣಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಕೊಬ್ಬರಿ ಹಾಕಿದ್ದೀನಿ. ನೀವು ಕೊಬ್ಬರಿ ಇಲ್ಲ ಅಂದರೆ ಹಸಿ ತೆಂಗಿನಕಾಯಿ ಕೂಡ ಬಳಸಬಹುದು. ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಈಗ ಹುಣಸೆಹಣ್ಣು ಹುಳಿ ಬಟ್ಲಿಗೆ ಖಾರ ಮತ್ತು ಅಕ್ಕಿ ಹಿಟ್ಟು ಹಾಕಿದ್ನಲ್ವ, ಆ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಟೊಮೆಟೊ ಮಿಶ್ರಣಗೆ ಹಾಕ್ಕೊಳ್ಳೋಣ. ಈಗ ನೋಡಿ ಹಾಕ್ಕೊಂಡಾಯ್ತಲ್ವ, ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಟ್ಟುಬಿಡೋಣ. ಚೆನ್ನಾಗಿ ಕುದಿ ಬಂದಾದ ನಂತರ ನಾನಿಲ್ಲಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಮಳ್ತಾ ಇದೆ ಅಲ್ವಾ, ಇಷ್ಟು ಕುದಿ ಬಂದಿದೆ ಅಂದಾಗ ನಾನಿಲ್ಲಿ
ಏನು ಮಾಡ್ತೀನಿ ನೆಕ್ಸ್ಟು ಬೇಳೆ ಬೇಯಿಸಿದ್ವಲ್ವ ನೀರು, ಬೇಳೆ ಮತ್ತು ಎಲೆಕೋಸನ್ನ ಬೇಯಿಸಿರೋ ನೀರು ಮಿಕ್ಕಿತ್ತಲ್ವ, ಆ ನೀರನ್ನು ನಾನಿಲ್ಲಿ ಈ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಇಷ್ಟ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕು. ಈಗ ಬೇಳೆ ನೀರೆಲ್ಲ ಏನು ಹಾಕಿದ್ದೀವಿ ಅದು ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಬೇಕು. ಈಗ ನೋಡಿ ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಕುದಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಈಗ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಮರಳಿಸ್ಕೊಂಡ್ರೆ ಬಸ್ ಸಾಂಬಾರು ರೆಡಿ ಆಗುತ್ತೆ. ನಮ್ಮ ಹಳ್ಳಿ ಸೈಡು ತುಂಬಾ ಫೇಮಸ್ಸು ಈ ಬಸ್ ಸಾಂಬಾರು. ಕೆಲವರು ಬಸ್ ಸಾಂಬಾರು ಮಾಡಿದಾಗ ತುಂಬ ವೆರೈಟಿಲಿ ಬಸ್ ಸಾಂಬಾರನ್ನ ಮಾಡ್ತಾರೆ. ಬಟ್ ಈ ಥರದ್ದು ಒಂದು ರೆಸಿಪಿ ಕೂಡ ಕಾಳು ಹುರಿಯೋದಕ್ಕೆ ಮಾಮೂಲಿ ಈರುಳ್ಳಿ, ಧನಿಯಾ ಪುಡಿ, ಎಣ್ಣೆ, ಸಾಸಿವೆ ಒಗ್ಗರಣೆ ಕೊಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಸೂಪರಾಗಿರುತ್ತೆ. ಮುದ್ದೆಗಾಗಲಿ ಅಥವಾ ರೈಸಿಗಾಗಲಿ ಪರ್ಫೆಕ್ಟ್ ಕಾಂಬಿನೇಷನ್. ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು.